ಬಾನಕಂಗೆ ಹೆಣ್ಣು ನೋಡಕ್ ಬತ್ತವ್ರಕ್ಕೋ. ಸಂಬಂಧ ನೋಡಕ್ ಬರ್ತಿದ್ದಾರೆ ಅಂತ ಹೇಳಿಲ್ಲ. ನಾನೇನಾದ್ರೂ ಸ್ಟಿಲ್ ಫೋಟೋಗ್ರಾಫರಾ? ಏನ್ ಕೇಳಿದ್ರು ನಗ್ತೀಯಾ? ಮಧು, ಈ ತಿಂಡಿ ತಗೊಂಡೋಗಿ ಅಡಿಗೆ ಮನೇಲಿಡು. ಕಾಮೇಶ್ವರಿ, ಮಗಳನ್ನ ನೋಡಕ್ ಬರ್ತಿದಾರಂತೆ. ಹಾ ಅತ್ತೆ, ಬರ್ತಾ ಇದ್ದಾರೆ. ಕೂತ್ಕೊಳ್ಳಿ ಅತ್ತೆ. ಈ ಹುಡುಗಿ ಯಾರು? ಅದೇ ಹೇಳಿದ್ನಲ್ಲ, ಬೆಂಗಳೂರಿಂದ ಬಂದಿದ್ದಾಳೆ ಅಂತ. ಮಹಾಲಕ್ಷ್ಮಿ ಮಗಳ? ಸ್ವಲ್ಪ ಕಾಪಿ ಗಂಟ್ಲೊಣಗ್ತೈತೆ. ನೀವು ಕೂತ್ಕೊಳ್ಳಿ, ನಾನು ತರ್ತೀನಿ. ಲಂಗ ದಾವಣಿ ಹಾಕೊಳಕ್ ಆಗಲ್ವೇನೆ? ನೀನ್ ಹೆಸ್ರೇನೆ? ಅನಸೂಯ ರಾಮಲಿಂಗ. ಅಪ್ಪನ್ ಮಗಳು. ಗೊತ್ತಾಗ್ತೈತೆ. ನೀವು? ಬೇಬಜ್ಜಿ. ಅತ್ತೆ ತಗೊಳ್ಳಿ. ಬೇಬಿ ಅಜ್ಜಿ ಹೇಗಾಗ್ತಾರೆ? ಅತ್ತೆ, ನಿಮ್ ಕೈಯಿಂದ ಅಕ್ಷತೆ ಹಾಕಿ. ನಾನ್ ಯಾಕೆ ಹೋಗೆ? ಅದ್ಯಾಕೆ ಹಾಗಂತೀರಾ? ಹಾಕಿ. ಒಳ್ಳೆ ಕೆಲಸ ನಡೀತಾ ಇದ್ರೆ ನನ್ ಕೈಯಿಂದ ಯಾಕೆ? ಅತ್ತೆ, ನಿಮ್ ಮನ್ಸು ಒಳ್ಳೇದು. ನಿಮ್ ಕೈಯಿಂದ ಅಕ್ಷತೆ ಹಾಕಿದ್ರೆ ಒಳ್ಳೇದೇ ಆಗುತ್ತೆ. ಅಕ್ಷತೆ ಹಾಕಕ್ಕೆ ಪ್ರಾಬ್ಲಮ್ ಏನು? ಕೈ ನೋವಾ? ಅಲ್ವೇ, ನಂಗೆ 12ನೇ ವರ್ಷಕ್ಕೆ ಮದ್ವೆ ಆಗಿ 14ನೇ ವರ್ಷಕ್ಕೆ ಗಂಡ ಸತ್ತೋದ. ಆಮೇಲೆ ಯಾಕೆ ಮದ್ವೆ ಮಾಡ್ಕೊಳ್ಳಿಲ್ಲ? ಆ ವಯಸ್ಸಲ್ಲಿ ನಂಗೆ ಗೊತ್ತಾಗ್ಲಿಲ್ವೇ? ನಿಮ್ಗೆಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತೇ ಇಲ್ಲ. ಚೆನ್ನಾಗಿದ್ಯಾ? ಹೇಗಿದ್ದಾಳೆ? ಸೂಪರ್ ಅಲ್ವಾ? ಏನೇ ಈ ಮೇಕಪ್ಪು, ಆ ಹೇರ್ ಸ್ಟೈಲ್ ಏನು? ಸಿನಿಮಾಲ್ ಆಕ್ಟ್ ಮಾಡಕ್ ಹೋಗ್ತಿದ್ಯಾ? ತೆಗಿ. ಏನ್ ನೋಡ್ತಿದ್ಯಾ? ಹೋಗು. ತಗೊಳ್ಳೋ. ಬನಕ ಸೂಪರು. ಈ ಸೀರೆ, ಆ ಮೇಕಪ್ಪು ಎಲ್ಲ ಅವಳ ಜೊತೆ ತಗೊಂಡೋಗ್ತಾಳೆ. ಆದರೆ ನೀನು ಲೈಫ್ ಲಾಂಗ್ ನಿನ್ ಜೊತೆನೇ ಇರಬೇಕು. ಬಾನು, ಟೀಸರಲ್ಲೇ ಸಿನಿಮಾ ತೋರಿಸ್ತಾರ? ಸಂಬಂಧ ನೋಡಕ್ ಬಂದಾಗ ಇದೆಲ್ಲ ತೋರಿಸ್ಬಾರ್ದು. ಯಾವಾಗ್ಲೂ ಮದ್ವೆ ಆಗೋ 10 ವರ್ಷಕ್ಕೆ 1-2 ಮಕ್ಕಳು ಹುಟ್ಟಿದ್ಮೇಲೆ ಯಾವುದೋ ಒಂದು ಸಂಜೆ ನೀನ್ ಕೊಡೋ ಕಾಫಿ ಕುಡಿಬೇಕಾದ್ರೆ ಅನ್ಸ್ಬೇಕು ಅವನ್ಗೆ, ಇಂಥ ಸೂಪರ್ ಹುಡುಗಿ ಈಸಿಯಾಗಿ ನಂಗೆ ಹೆಂಗ್ ಸಿಕ್ಕಿದ್ಲು ಅಂತ. ನಿಜ ತಾನೆ? ಚಿಂದಿ ಉಡಾಯಿಸೋಣ ಬಾ. ಕೂತ್ಕೋ. ಹುಡುಗಿಗೆ ಹಾಡು ಹೇಳೋಕ್ ಬರತ್ತಾ? ಭರತನಾಟ್ಯ, ಕೂಚುಪುಡಿ, ಒಡಿಸ್ಸಿ, ಕಥಕು, ಮಣಿಪುರಿ, ಕಥಕಲಿ ಇದೆಲ್ಲ ಕಲ್ಸಿದೀರಾ? ಅದೆಲ್ಲ ಮದ್ವೆ ಆದ್ಮೇಲೆ ನಿಮ್ಮ ಮಟ್ಟಿಲ್ ಕಲ್ತ್ಕೊತಾರೆ ಬಿಡಿ. ಕಲೆಗೆ ಪ್ರಾಣ ಕೊಡೋ ಫ್ಯಾಮಿಲಿ ಕಣೋ. ನಿಮ್ ಹುಡುಗಂಗೆ ಇವೆಲ್ಲ ಬರುತ್ತಾ? ಈ ಕ್ವಶನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. 10 ವರ್ಷದಿಂದ ಬರೆಸ್ತಾ ಇದ್ದೀನಿ. ಏನ್ನ? ವೀಣೆನ ಹೆಂಗ್ ಬೇಕಾದ್ರೂ ಬಾರಿಸ್ತೀನಿ. ಅವನು ನೋಡು, ಕೋತಿ ಇದಾಗಿದ್ದಾನೆ. ಇವನಿಗೆ ಪಾನು ಬೇಕಾ? ಈ ಮದ್ವೆ ಖಂಡಿತ ಆಗಕ್ ಬಿಡಲ್ಲ. 2 ದಿನ ಇದು ಹೋಗೋರು ನಾವು. ಇದೆಲ್ಲ ನಮಗ್ ಬೇಕಾ? ನಾನು ಮಳೆ ಸೀಸನ್ ಥರ ಬರೋದು 2 ತಿಂಗಳಾದ್ರೂ ವರ್ಷ ಪೂರ್ತಿ ಫಸಲಿರುತ್ತೆ. ಕೆಸರು ಬೇಗನೆ ಬರುತ್ತೆ. ಸಾರಿ. ಸ್ಯಾರಿ. ಭಾವ, ಒಂದ್ ಮಾತು. ಏನು? ಸೂಟ್ ಕೇಸ್ ಓಪನ್ ಆಗ್ತಾ ಇಲ್ಲ. ಸೂಟ್ ಕೇಸ್ ಈ ಕಡೆ ಇದೆ. ಜಿಪ್ಪುದು. ಜಿಪ್ಪಾ? ನಾನೇನೋ ಲಾಕ್ ಅನ್ಕೊಂಡೆ. ನಾನು ಕೂಡ ಹಾಗೆ ಅನ್ಕೊಂಡೆ. ನಾನು ಕೂಡ ತಪ್ಪಂತಾನೆ ಹೇಳ್ತಾ ಇರೋದು. ಹುಡುಗಿ ಆ ಕಡೆ ಇದ್ದಾಳೆ. ಹುಡುಗಿ ಕಡೆಯವರು
ಈ ಕಡೆ ಇದ್ದಾರೆ. ಭಾವ ಒಂದು ಮಾತು. ಕರಿತಾ ಇದ್ದಾರೆ ನಿಮ್ಮನ್ನ. ನಂಗೂ ಕೇಳಿಸ್ತು. ಈಗೇನಾಯ್ತು? ಸೂಟ್ ಕೇಸ್ ಚುಚ್ತಾ ಇದ್ಯಾ? ಕ್ಲೋಸ್ ಮಾಡಕ್ ಆಗ್ತಿಲ್ಲ. ಒಂದು ಸಲ ಕಾಣಿಸ್ಬಿಟ್ರೆ ಅಯ್ಯೋ, ಒಂದು ಹೇಳಿ ನೀನು. ಹುಡುಗಿ ಆ ಕಡೆನೇ ಇದ್ದಾಳೆ, ಅದರ ಸಿಗ್ನಲ್ಲು ಈ ಕಡೆ ಬರ್ತಾ ಇದೆ. ಭಾವ ಭಾವ ಅಂದಿತ್ತು. ಬರಲ್ವಾ ಅಂದಂಗಾಯ್ತು. ಒಂದು ಮಾತು. ಏನು? ಭಾವ ಆಗ್ಲೇ ಥ್ಯಾಂಕ್ಸ್ ಹೇಳೋದು ಮರ್ತು ಹೋದೆ. ಥ್ಯಾಂಕ್ ಯು. ಹುಡುಗಿ ಆ ಕಡೆನೇ ಇದ್ದಾಳೆ ಗೊತ್ತು, ಆದರೆ ಆಕರ್ಷಣೆ ಈ ಕಡೆ ಇದೆ. ನಿನ್ನ ಹೆಸರೇನು ಚಿನ್ನ? ಗುರುಗಳೇ, ಒಂದು ಮಾತು. ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ ಇಲ್ಲಿಂದ ಹೋಗೋಕ್ಕೆ. 2 ನಿಮಿಷ ಸಾಕು. ಅಪ್ಪ ಒಂದು ಮಾತು. ಹುಷಾರತ್ಗೆ. 10 ಗಂಟೆಗಂತ? ಹಾಂ, ನಾ ಆಮೇಲೆ ಮಾಡ್ತೀನಿ. ಇವಳನ್ನ ಯಾಕೆ ಕರ್ಕೊಂಬಂದೆ? ನಾನ್ ಬಂದ್ರೆ ಏನ್ ನಿನ್ಗೆ? ನಾವು ಹೋಗ್ತಿರೋದು ಮದ್ವೆಗಲ್ಲ, ಸಾವ್ಗೆ. ನೀ ಮೊದ್ಲೇ ಒಳ್ಳೆ ಐಲ್ ಪೈಲ್ ಆಡ್ದಂಗೆ ಆಡ್ತೀಯ. ಯಾರು ಹೋಗಿದ್ದು? ನಿನ್ನೆ ನಮ್ಮ ಮನೆಗ್ ಬಂದಿದ್ರಲ್ಲ ಬೇಬಜ್ಜಿ. ಬೇಬಜ್ಜಿನ? ಏನ್ ಕಾಮಿಡಿ ಹೆಸರಲ್ವಾ? ಶಿವನೇ ಚನ್ನಬಸವ. ಕಾಫಿ ನೀರು ಕೊಡ್ರಮ್ಮ. ಸ್ವಲ್ಪ ಸಕ್ಕರೆ ಇದ್ರೆ ಕೊಡಮ್ಮ. ಬಾನು ಸಮಾಧಾನ ಮಾಡ್ಕೊಳ್ಳಿ. ಯಾಕೋ ಹಿಂಗ್ ಮಾಡ್ಬಿಟ್ಟೆ ದೇವ್ರೆ, ಹಿಂಗಾಗ್ಬಾರ್ದಾಗಿತ್ತು ದೇವ್ರೆ. ಒಂದು ಸಲ ನೋಡಿದ್ರೆ 100 ಸಲ ನೋಡ್ದಂಗಿತ್ತಲ್ಲಪ್ಪ ದೇವ್ರೆ. ಸ್ವೀಟ್ ಜಾಸ್ತಿ ಆಯ್ತು, ಸ್ವಲ್ಪ ಡಿಕಾಕ್ಷನ್ ಹಾಕಮ್ಮ. ಹೇಗಾಯ್ತು ಅತ್ತೆ? ನೆನ್ನೆ ನಿಮ್ಮನೇಲಿ ಯಾರು ಮತ್ತೆ ಮದ್ವೆ ಮಾಡ್ಕೊಳ್ಳಿಲ್ವಾ ಅಂತ ಕೇಳಿದ್ರಂತಮ್ಮ. ರಾತ್ರಿ ಬೀನ್ ಸಾರ್ ತಿನ್ಬೇಕಾರೆ ಹೇಳ್ಕೊಂಡು ಹೋಗ್ತಿದ್ರು. ತಿನ್ನೋದು ನಗೋದು, ತಿನ್ನೋದು ನಗೋದು. ಮುಳ್ಳು ಗಂಟ್ಲಿಗೆ ಸಿಗಾಕೊಂಡ್ಬಿಡ್ತು. ಹಂಗೆ ಉಸಿರು ಕಟ್ಟಿ ಹೋಗ್ಬಿಟ್ಲಮ್ಮ ತಾಯಿ. ಎಲ್ರು ಅಳ್ತಾ ಹೋಗ್ತಾರೆ, ಇಲ್ಲ ಕೆಮ್ತಾ ಹೋಗ್ತಾರೆ, ಆದ್ರೆ ಇವ್ರು ನಗ್ತಾನೆ ಹೊರಟೋದ್ರು. ಇವ್ರವ್ರ ಜೊತೆ ಎಷ್ಟು ಪ್ರೀತಿಯಿಂದ ಇರ್ತಿದ್ರಿ, ಯಾವಾಗ್ಲೂ ನಗ್ತಿದ್ರಿ. ಇಂಥ ಟೈಮಲ್ಲಿ ನಗ್ಬಾರ್ದೆ, ಸಾಯಿಸ್ಬಿಡ್ತಾರೆ. ಮೊದಲಿನಿಂದ ಹೋಗೋಣ, ಕೈ ಮುಗಿತೀನಿ ಬಾರಿ.